ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಇವತ್ತಿನ ಬಂದು ಅಫ್ಕೋರ್ಸ್ ನಮ್ಮ RCB ಗೆದ್ದಿದ್ದಾರೆ. ಸೊ ಹೇಳೋದಕ್ಕೆ ಆಗೋದಿಲ್ಲ. ಬೌಲಿಂಗು ಒಂದು ಬರ್ತಾನೆ ಒಂದು ಕಾನ್ಫಿಡೆಂಟಲ್ಲಿ ಬಂದ್ರಲ್ಲ, ಟಾಸ್ ಸೋತ್ರೂ ಆ ಅಡ್ವಾಂಟೇಜ್ನ ತಗೊಂಡು ಬೌಲಿಂಗ್ ಮಾಡಿ ಸೊ 114ಗೆ ಅವ್ರನ್ನ ಖತಮ್ ಮಾಡಾಕಿದ್ದಾರೆ ಅವ್ರನ್ನ. ಸೊ ನಮ್ಮ ಆಸೆ 2008ಇಂದ ನಾನು ಚಿಕ್ಕವನಿರ್ಬೇಕಾದ್ರಿಂದ RCB ಗೆಲ್ಲುತ್ತೆ, ಗೆಲ್ತಾರೆ. ಈ ಸಲ ಆದರೂ ಗೆಲ್ತಾರೆ, ಈ ಸಲ ಕಪ್ ನಮ್ಮದೇ ಅಂದ್ಕೊಂಡು ನನ್ನಂಗೆ ಎಷ್ಟೊಂದು ಜನ, ಲಕ್ಷ ಕೋಟಿ ಜನ ಇದ್ದಾರೆ. ಸೊ ಅವ್ರ ಆಸೆ ಎಲ್ಲ ಫುಲ್ಫಿಲ್ ಮಾಡಿರೋದು ನಮ್ಮ ಮಹಾಲಕ್ಷ್ಮಿರು. ಸೊ ಹ್ಯಾಟ್ಸ್ ಆಫ್ ಫಸ್ಟ್ ಆಫ್ ಆಲ್ ಪೆರಿ ಅವ್ರಿಗೆ, ನಮ್ಮ ಕ್ಯಾಪ್ಟನ್ ಸ್ಮೃತಿ ಮಂದನ ಅವ್ರಿಗೆ, ಪ್ರತಿಯೊಬ್ಬರೂ ಅವ್ರ ಎಫರ್ಟ್ಸ್ ಕೊಟ್ಟು ಈ ಸಲ ಕಪ್ ನಮಗೆ ಕೊಟ್ಟಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಏನು ಹೇಳಬೇಕು ಅರ್ಥ ಆಗ್ತಿಲ್ಲ. ಸೋಫಿ ಮಾಲಿನ್ಯೂ ಆ ವಿಕೆಟ್ ಒಂದೇ ಓವರಲ್ಲಿ 3 ವಿಕೆಟ್ ತೆಗೆದಿದ್ದ ಮ್ಯಾಚು ಅಲ್ಲೇ ನೀಟಾಗಿ ನಮ್ಮ ಕಡೆ ಟರ್ನ್ ಆಗೋಯ್ತು. ಸೊ ನಾನೇನು ಮಾತಾಡಬೇಕು ಗೊತ್ತಾಗ್ತಿಲ್ಲ. RCB ಫ್ಯಾನ್ಸ್, ಸೊ ನಿಮ್ಮ ಪ್ರೇಯರ್ಸು ನಮ್ಮ ಪ್ರೇಯರ್ಸು ಎಲ್ಲ ಒಂದು ದೇವ್ರಿಗೆ ತಲುಪಿದೆ ಅನಿಸುತ್ತೆ. ಸೊ ಫೈನಲಿ ನಮ್ಮ IPL ಮೆನ್ಸ್ ಮಾಡೋಕ್ಕಾಗಿಲ್ಲ, ಬಟ್ ವುಮೆನ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಈಗ ಇನ್ನೂ ಮ್ಯಾಚ್ ನಡೀತಿದೆ. 7 ಓವರ್ಸ್ಗೆ 43 ಹೊಡೆದು ಟೈಮ್ ಔಟ್ ತೊಗೊಂಡಿದ್ದಾರೆ. ಆದರೂ ನನಗೆ ಗೊತ್ತು RCBನೇ ಗೆಲ್ಲೋದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಈ ನಮ್ಮ ಮಹಾಲಕ್ಷ್ಮಿ ಅವ್ರಿಗೆ ಕಪ್ಪು ನಮಗೆ ಗೆಲ್ಸ್ಕೊಟ್ಟಿದ್ದಕ್ಕೆ. ಈ ಸರಿ ಕಪ್ ನಮ್ಮದೇ ಅಂತ ಹೇಳಿ ನಮಗೆಲ್ಲ ತುಂಬ ಜನ ಟ್ರೋಲ್ ಮಾಡ್ತಿದ್ರು. ನಮ್ಮ ಅಂಕಲ್ ಫ್ಯಾನ್ಸು ಎಲ್ಲರೂ, ಆಂಟಿ ಫ್ಯಾನ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಟೀಮು ಅಂತ, ಅಂಕಲ್ ಫ್ಯಾನ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲೇ ನೀರು ಕುಡಿದು ತಿಂದು ನಮ್ಮ ಜಾಗದಲ್ಲಿದ್ದು ಬೇರೆ ಟೀಮಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರಿಗೆಲ್ಲ ಹೇಳೋದು ಅಷ್ಟೇ, ಲವ್ ಯು. ನಿಮ್ಮ ಹೇಟಿಂದನೇ ಇವಾಗ ನಮಗೆ ಕಪ್ ಬಂದಿದೆ. ಅಂದರೆ ಹೇಟ್ ಇನ್ ದ ಸೆನ್ಸ್, ನೀವು ನಮಗೆ ಟ್ರೋಲ್ ಮಾಡ್ತಾ ಇರೋದ್ರಿಂದನೇ ನಮಗೆ ನಮ್ಮ ಮಹಾಲಕ್ಷ್ಮಿಯವರು ಕಪ್ ತಗೊಂಬಂದು ಕೊಟ್ಟಿದ್ದಾರೆ. ಸ್ಮೃತಿ ಮಂದನ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಸೊ ಇದೊಂಥರ ಆ ಖುಷಿ ಮೂಮೆಂಟಲ್ಲಿ ಏನು ಹೇಳಬೇಕು ಗೊತ್ತಿಲ್ಲ. ಲಿಟ್ರಲಿ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಎಲ್ಲರಿಗೂ. ಸೊ ಎಂಜಾಯ್ ಮಾಡಿ ಎಲ್ಲರೂ. ನೀವು ಏನು ಬೇಕೋ ಕಮೆಂಟಲ್ಲಿ ಬಿಸಾಕಿ. ನಾನು ಹೆಂಗಿದ್ದೀನೋ ಹಂಗೆ ಬಂದು ಆಫೀಸಿಗೆ ಬಂದು ಹಂಗೆ ಲೈವ್ ಅಂತೀನಿ, ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ನನಗಂತೂ ಖುಷಿಗೆ ತಡ್ಕೊಳಕ್ಕಾಗ್ತಿಲ್ಲ ಗುರು. ನಮ್ಮ ಮಮ್ಮಿ ಪ್ರತಿಯೊಬ್ಬರು ಮ್ಯಾಚ್ ನೋಡ್ತಿದ್ದಾರೆ, ನೋಡ್ದಿಲ್ದಿರೋರು ಮ್ಯಾಚ್ ನೋಡ್ತಿದ್ದಾರೆ. ಯಾಕಂದರೆ RCB ಅಂದರೆ ಹಂಗೆ, ಮೆನ್ ಆಗಲಿ ವುಮೆನ್ ಆಗಲಿ RCBನೇ. ಸೊ ಯಾರು ಆಡ್ತಿದ್ದಾರೆ ಅಂತ ಅಲ್ಲಿ ನಮಗೆ ಲೆಕ್ಕಕ್ಕೆ ಬರಲ್ಲ. ಸೊ ನೇಮ್ ಚೇಂಜ್ ಆಗೋಕ್ಕಿಂತ ಮುಂಚೆನೇ ನಮಗೆ ಒಂದು ಕಪ್ಪು ತೊಗೊಂಬಂದು ಕೊಟ್ಟಿದ್ದಾರೆ ನಮ್ಮ ಮಹಿಳೆ ಟೀಮವರು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಮ್ಮೆಲ್ಲರಿಗೂ. ಅವ್ರಿಗೂ ಶ್ರೇಯಾಂಕ ನಮ್ಮ ಪಾಟೀಲ್ರು, ಅವರಂತೂ 4 ವಿಕೆಟ್ ಗುರು. ಏನು ಬೌಲಿಂಗ್ ಬಾ, ನಮ್ಮದೇ ದೃಷ್ಟಿ ಅನಿಸುತ್ತೆ. ಅವ್ರಿಗೆಲ್ಲ ಚೆನ್ನಾಗಿ ಆಡಿದ್ದಾರೆ. ಸಾಕು, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಿದ್ವಿ, ಸಾಕು. ಆರೆಂಜ್ ಕ್ಯಾಪ್ ಮೋಸ್ಟ್ಲಿ ಇವಾಗ ಮೆಕ್ಲಾನಿಂಗ್ ಅಂತ ಇದೆ ಅನಿಸುತ್ತೆ. ಪೆರಿ ಅವ್ರು ಏನಾದರೂ ಬಂದರೆ ತೊಗೊಬೋದು. ಸೊ ಫಸ್ಟ್ ಡೌನ್ ಅವರೇ ಬರೋದಲ್ವಾ, ಥರ್ಡ್ ನೋಡೋಣ. ಸೊ ಆಲ್ರೆಡಿ ನಮ್ಮ ಪರ್ಪಲ್ ಕ್ಯಾಪ್ ನಮ್ಮ ಪಾಟೀಲ್ರ ಹತ್ರ ಬಂದಾಗಿದೆ. ಶ್ರೇಯಾಂಕ್ ಅವ್ರದ್ದು ಪರ್ಪಲ್ ಕ್ಯಾಪ್ ಆಗಿದೆ, ಕಪ್ ನಮ್ಮದಾಗಿದೆ. ಇನ್ನೇನು ಬೇಕು ಗುರು ಈ ಸೀಸನು. ಎಲ್ಲಿಂದ ಎಲ್ಲಿಗೆ ಬಂದರು. ಫಸ್ಟ್ 2 ಮ್ಯಾಚ್ ಗೆದ್ದರು, ಆಮೇಲೆ ಸೋತರು ಕಂಟಿನ್ಯೂಸ್ ಆಗಿ. ಆಮೇಲೆ ಬಂದು ಡೆಲ್ಲಿಯಲ್ಲಿ 1 ಮ್ಯಾಚ್ ಸೋತರು. ಬರಬೇಕಾದ್ರೆ ಬೆಂಗಳೂರಿಂದ 1 ಮ್ಯಾಚ್ ಗೆದ್ಕೊಂಬಂದು ಮತ್ತೆ ಡೆಲ್ಲಿ ಪಿಚ್ಚಲ್ಲಿ ಸೋತರು. ಆಮೇಲೆ ಗೆದ್ದರು, ಮುಂಬೈ ಮೇಲೆ ಗೆದ್ದರು. ಡಿಫೆಂಡಿಂಗ್ ಚಾಂಪಿಯನ್ಸ್ ಮೇಲೆ ಗೆದ್ದರು. ಸೊ ಅಲ್ಲೇ ಎಲ್ಲರಿಗೂ ಕಾನ್ಫಿಡೆಂಟ್ ಬಂದಿದೆ. ಅದೇ ಕಾನ್ಫಿಡೆಂಟ್ ಮೇಲೆ ಸೊ ಈಗ ಕಪ್ ಗೆದ್ದಿದ್ದಾರೆ. ಇನ್ನು ಆಡ್ತಿದ್ದಾರೆ. ನಾನು ಹೇಳಿದ್ನಲ್ಲ 7 ಓವರ್ಸ್ಗೆ 40 ಸಮಥಿಂಗ್ ಹೊಡೆದಿದ್ದಾರೆ, ಟೈಮ್ ಔಟ್ ಕೊಟ್ಟಿದ್ದಾರೆ. ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಲವ್ ಯು ಎಲ್ಲರಿಗೂ, ದೇವ್ರಿಗೆ, ಫ್ಯಾನ್ಸ್ಗೆ, ಈ ಪ್ರತಿಯೊಬ್ಬರಿಗೂ. ಅದು ಅಪ್ಪು ಸರ್ ಬರ್ಡೇ ದಿನ ನಮಗೆ ಕಪ್ ಬರ್ತಿರೋದು, ಅದೊಂಥರ ಆ ಖುಷಿನ ಹೇಳ್ಕೊಳೋದಕ್ಕಾಗೋದಿಲ್ಲ. ನೀವು ಅಷ್ಟೇ ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಶೇರ್ ಮಾಡಿ. ನೋ ವರ್ಡ್ಸ್, ನಾನು ಇನ್ನೇನು ಹೇಳೋದಕ್ಕಾಗೋದಿಲ್ಲ. ಸೋಫಿ ಮಾಲಿನ್ಯೂ, ಐ ಲವ್ ಯು ಬೇಬೇ. ಅವರಿಂದನೇ ಈ ಮ್ಯಾಚು ನಾನು ಹೇಳೋದು. ನನಗೆ ಪರ್ಸ್ನಲ್ ಫೀಲಿಂಗ್ ಆಗಿದ್ದು ಅದೇ ಓವರು. ಟೈಮ್ ಔಟ್ ತೊಗೊಂಡು 7th ಓವರ್ ಬಂದು ಬೌಲಿಂಗ್ ಮಾಡಿದ್ರು ಗುರು. ಬಾ ಫಸ್ಟ್ ಬಾಲ್ ವಿಕೆಟು ಕ್ಯಾಚು, ಆ ಸೆಕೆಂಡ್ ಬಾಲ್ ಡಾಟು, ಥರ್ಡ್ ಬಾಲ್ ವಿಕೆಟು, 4th ಬಾಲ್ ಹಂಗೆ ಕ್ಯಾಪ್ಸಿ ತರಲೆ ವಿಕೆಟ್. ಸೊ ನೋಡೋಣ. ಇನ್ನು ಈಗ ನಮ್ಮ ಸ್ಮೃತಿ ಮ್ಯಾಮು ಮತ್ತು ಡಿವೈನ್ ಅವರು ಆಡ್ತಿದ್ದಾರೆ. 20 ಬಾಲ್ಸ್ಗೆ ಡಿವೈನ್ ಅವರು 23 ಬಾಲ್ಸ್ಗೆ 31 ಹೊಡೆದಿದ್ದಾರೆ. 77 ಬಾಲ್ಸ್ಗೆ 71 ಬೇಕಿದೆ, ಗೆದ್ದಂಗೆ ಅರ್ಥ. ಸೊ ನನಗೆ ಗೊತ್ತು ನಮ್ಮ RCB ಈ ಸಲ ಕಪ್ ನಮ್ಮದೇ. ಈ ಸಲಿನೇ ಅಲ್ಲ, ಇನ್ನು ಬರೆದಿಕ್ಕೊಳ್ರಿ ಅಂಕಲ್ಸ್ ಫ್ಯಾನ್ಸ್, ಎಲ್ಲ ಫ್ಯಾನ್ಸು ಅಷ್ಟೇ. ಹೇಟ್ಸ್ ಯಾರು ಇದ್ದಾರೋ ಎಲ್ರಿಗೂ, ಆ್ಯಂಡ್ ನಮ್ಮ ಫ್ಯಾನ್ಸ್ಗೂ ಅಷ್ಟೇ. ಇನ್ನೊಂದು 4 ನಮ್ಮ ಸ್ಮೃತಿ ಮೇಡಮ್ ಕಡೆಯಿಂದ ಇನ್ನೊಂದು 4.
ಯಾವ ಲೆಕ್ಕ ಗುರು ಹಿಂಗೆ 4 ಹೊಡೆದ್ರು 114 ಹೊಡಿಯೋದು. ಅಂಥ ಡಿಫೆಂಡಿಂಗ್ ಚಾಂಪಿಯನ್ಸ್ನೇ ನಾವು ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಬುಮ್ ಬಾಂಬ್ ಮಾಡಾಕಿದ್ದೀವಿ. ಸೊ ಇನ್ನೇನು ಹೇಳೋದಕ್ಕೆ ನನ್ನ ಹತ್ರ ವರ್ಡ್ಸ್ ಇಲ್ಲ. ಐ ಆಮ್ ಸ್ಪೀಚ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈ ವಿಡಿಯೋ ನೋಡ್ತಾ ಇರೋದಕ್ಕೆ. ಎಲ್ಲರಿಗೂ ಶೇರ್ ಮಾಡಿ. ಅಬ್ಬಾ ಸಾಕು ಗುರು, ಏನು ಹೇಳೋದಕ್ಕಾಗೋದಿಲ್ಲ. ಮ್ಯಾಚ್ ಎಂಜಾಯ್ ಮಾಡಿದ್ರೆ ಅನಿಸುತ್ತೆ. ಸೊ ನಾಳೆ ಏನೇನಾಗುತ್ತೋ ಗೊತ್ತಿಲ್ಲ. ಇವತ್ತು ಪಟಾಕಿಗಳು ಆಲ್ರೆಡಿ ಎಲ್ಲ ತೊಗೊಂಡು ಸ್ಟಾಕು, ಅದು ವೀಡಿಯೋ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಎಲ್ಲ RCB ಫ್ಯಾನ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಈ ಸರಿ ಕಪ್ ನಮ್ಮದೇ ಅಂತ ಹೇಳಿ ಈಗ ಆಲ್ರೆಡಿ ಅದನ್ನು ಪ್ರೂವ್ ಮಾಡಿರುವ ನಮ್ಮ ಮೈಲಿ ಟೀಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. WPL ಒಂದು ಪ್ರೂವ್ ಮಾಡಿಕೊಂಡ್ರೆ RCB ಟೀಮ್ ಲವ್ ಯು ಆಲ್. ಹೀಗೆ ಆಡ್ತಾಯಿರಿ, ಇದೇ ಥರ ಎಂಟರ್ಟೈನ್ ಮಾಡ್ತಾಯಿರಿ. ಸೊ ಎಲ್ಲ ಕ್ಲೋಸ್ ಮ್ಯಾಚಸ್ ಇತ್ತು. 1 ರನ್ನಲ್ಲಿ ಸೋತಿದ್ರು. ಆ ಮ್ಯಾಚು ನಾವು ಮರೆಯೋಕ್ಕಾಗೋದಿಲ್ಲ. ಇಬ್ಬರು ಹತ್ಕೊಂಡ್ಬಿಟ್ಟಿದ್ರು, ಶ್ರೇಯಾಂಕ ಪಾಟೀಲು ಮತ್ತು ನಮ್ಮ ರಿಚಾ. ಸೊ ಈಗ ಇವಾಗೂ ಹತ್ಕೊತಾರೆ. ಯಾಕೆ ಹೇಳಿ, ಆನಂದ ಬಾಷ್ಪಗಳು ಬರುತ್ತೆ ಈಗ. ಸೊ ಎಂಜಾಯ್ ಮಾಡೋಣ. ನೀವು ಎಂಜಾಯ್ ಮಾಡಿ. ಎಲ್ಲರೂ ವೀಡಿಯೋ ಶೇರ್ ಮಾಡಿ, ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಎಂಜಾಯ್ ಮಾಡಿ. ಹೋಪ್ ಯು ಗೈಸ್ ಲೈಕ್ ಮೈ ರಿವ್ಯೂನೋ ಪೋಸ್ಟ್. ಏನೋ ರಿವ್ಯೂ ನನಗೆ ಇಷ್ಟ ಆಯಿತು. ನಮ್ಮ RCB ನನ್ನ ಟೀಮ್ ಗೆಲ್ತು, ನಮ್ಮದೇ ಅಂತಲೇ ಹೇಳ್ತೀನಿ. ನಿಮ್ಗೆ ಹೆಂಗೆ ನಿಮ್ಮ ಟೀಮು ಹಂಗೆ ನಮ್ಮದು ನನ್ನ ಟೀಮು. ಸೊ ಗೆದ್ದಿದ್ದಾಗಿದೆ, ಎಂಜಾಯ್ ಮಾಡಿ ಸಾಕು. ಈ ಸರಿ ಕಪ್ ನಮ್ಮದೇ ಅಂದಿದ್ದು. ನೇಮ್ ಚೇಂಜ್ ಹಾಕೋಕ್ಕಿಂತ ಮುಂಚೆ ಕಪ್ ಗೆಲ್ತಾ ಇರೋದು 19th ಒಳಗಡೆ. ಸೊ ಎಲ್ಲ ಕುಡಿ ಬರ್ತಾಯಿದೆ. ನಮ್ಮ ಮೆನ್ಸ್ ಟೀಮ್ IPLಲ್ಲೂ ಗೆದ್ದರೆ ಗೆಲ್ಲೋ ಎಲ್ಲ ಚಾನ್ಸಸ್ ಇದೆ. ಬಟ್ ಸ್ಪಿನ್ನರ್ ಸ್ವಲ್ಪ ಕಮ್ಮಿ ಇದ್ದಾರೆ. ನೋಡಿ ಏನಾಗುತ್ತೋ ಗೊತ್ತಿಲ್ಲ. ಹೋಪ್ ಫಾರ್ ದ ಬೆಸ್ಟ್, ಫಿಂಗರ್ಸ್ ಕ್ರಾಸ್ಡ್. ಬಟ್ WPL ಟೀಮ್ RCB ಲೆಟ್ಸ್ ಗೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಎಲ್ಲ RCB ಸಪೋರ್ಟರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹಾಗೆ ನಮ್ಮ RCB ವುಮೆನ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಬಾಯ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಲವ್ ಯು ಆಲ್.